ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 9ನೇ ತರಗತಿಯ ಕೋರ್ ವಿಷಯ ಸಮಾಜದಲ್ಲಿ ಕಲಿಕಾ ಚೇತರಿಕೆಯ ಕಲಿಕಾ ಹಾಳೆ 39ರ ಉತ್ತರಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನಾವು 9ನೇ ತರಗತಿಯಲ್ಲಿ ಹಿಂದಿಯಲ್ಲಿನೂ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಹಾಕಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಆ ವಿಡಿಯೋಗಳನ್ನು ನೋಡಿ. ಪಾಠದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಹಿಂದಿ, ಸೈನ್ಸ್ ಮತ್ತು SS ಮೂರರಲ್ಲಿನೂ ಕೂಡ ಹಾಕಿದ್ದೀವಿ. ಅಷ್ಟೇ ಅಲ್ಲದೆ FA ಮತ್ತು SA ಎಕ್ಸಾಮಿನೇಷನ್ಗೆ ಕಲಿಕಾ ಚೇತರಿಕೆ ಆಗಿರ್ಬೋದು ಮತ್ತು ರಾಜ್ಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಠ್ಯಕ್ರಮವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಏನು ಮಾಡ್ಬೋದು, ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಒಂದ್ಸಾರಿ ಪ್ಲೇಲಿಸ್ಟ್ ಲಿಂಕ್ಗಳಿಗೆ ಹೋಗಿ ಭೇಟಿ ನೀಡಿದ್ದೆ ಆದರೆ ನಿಮಗೆ ಉಪಯುಕ್ತ ಆಗಿರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ಒಂದು ವಿಡಿಯೋಗಳು ನಿಮಗಾಗಿದ್ದಾವೆ. ವಿಡಿಯೋಗಳನ್ನು ನೋಡಿ ಸಾಧ್ಯವಾದಷ್ಟು ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಇವತ್ತು ಕಲಿಕಾ ಹಾಳೆ 39ರ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಚಟುವಟಿಕೆ 1, ಕೆಳಗಿನ ಕೋಷ್ಟಕದಲ್ಲಿ 3 ಪಡೆಗಳ ಕಾರ್ಯಗಳನ್ನು ಪಟ್ಟಿ ಮಾಡಿರಿ, ಪಠ್ಯಪುಸ್ತಕ ನೋಡಿ ಅಂತ ಇದೆ. ಭೂಸೇನೆ ಇದೆ, ನೌಕಾದಳ ಇದೆ ಮತ್ತು ವಾಯುದಳ ಇದೆ. ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಫಸ್ಟಿಗೆ ನೋಡೋಣ ಭೂಸೇನೆಯ ಕಾರ್ಯಗಳು ಏನು ಅಂತ. ಹೊರ ರಾಷ್ಟ್ರದ ದಾಳಿಯಿಂದ ರಾಷ್ಟ್ರದ ಭೂಭಾಗವನ್ನು ಮತ್ತು ಸಮಗ್ರತೆಯನ್ನು ಕಾಪಾಡೋದು. ನಮ್ಮ ದೇಶದ ಮೇಲೆ ಬೇರೆ ನೆರೆಯ ರಾಷ್ಟ್ರಗಳು ದಾಳಿಯನ್ನು ಮಾಡಿದಾಗ ಆ ಒಂದು ದಾಳಿಯನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಈ ಭೂಸೇನೆಯವರು ಮುಖ್ಯವಾಗಿ ಅದನ್ನು ತಡೆಗಟ್ತಾರೆ. ಜೊತೆಗೆ ಇಡೀ ದೇಶದ ಸಮಗ್ರತೆಯನ್ನ, ಏಕತೆಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ಆದ್ಯ ಕೆಲಸ ಯಾರ್ದಪ್ಪ ಅಂದ್ರೆ ಭೂಸೇನೆದು ಇದೆ. ಇದು ಒಂದನೇದು. ಇನ್ನು ಎರಡನೇದು ಏನು ಹೇಳ್ತಾರಂದ್ರೆ ಗಡಿ ಪ್ರದೇಶದ ರಕ್ಷಣೆ, ನೈಸರ್ಗಿಕ ವಿಪತ್ತನ್ನ ಎದುರಿಸೋದು ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತದೆ. ಈಗಾಗಲೇ ಗಡಿ ಪ್ರದೇಶದ ರಕ್ಷಣೆಗಾಗಿನೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇದೆ, ಗಡಿ ಭದ್ರತಾ ಪಡೆ ಅಂತ ಕರೀತಾರೆ. ಅದೊಂದು ಪ್ಯಾರಾಮಿಲಿಟರಿ ಫೋರ್ಸ್ ಅಂತಾರೆ, ಅರೆ ಸೇನಾ ಪಡೆ ಅದು. ಇಲ್ಲಿ ಅವರ ಜೊತೆಗೇನೆ ಏನ್ ಮಾಡ್ತಾರಪ್ಪ ಅಂದ್ರೆ ಭೂಸೇನೆಯವರು ಕೂಡ ದೇಶದ ಗಡಿಯನ್ನ ರಕ್ಷಣೆಯನ್ನ ಮಾಡ್ತಾರೆ. ದೇಶದಲ್ಲಿ ಯಾವುದೇ ನೈಸರ್ಗಿಕ ವಿಪತ್ತು ಬಂದಾಗ, ಅದು ಭೂಕಂಪ ಆಗಿರಬಹುದು, ಪ್ರವಾಹ ಆಗಿರಬಹುದು, ಕಾಡ್ಗಿಚ್ಚ ಆಗಿರಬಹುದು, ಬೇರೆ ಬೇರೆ ನೈಸರ್ಗಿಕ ವಿಕೋಪಗಳನ್ನು ನಾವು ಎದುರಿಸಿದಾಗ, ಸೊ ಫಸ್ಟ್ ಆಫ್ ಆಲ್ ಅದನ್ನ ದೇಶದ ನಾಗರಿಕರ ರಕ್ಷಣೆಗೆ ಇಳೋರು ಯಾರಪ್ಪ ಅಂದ್ರೆ ನಮ್ಮ ಭೂಸೇನಾ ಪಡೆಯವರು. ಸೊ ಆ ಒಂದು ಕೆಲಸವನ್ನು ಸಹಿತ ಈ ಭೂಸೇನೆಯನ್ನ ಮಾಡ್ತಾ ಹೋಗ್ತದೆ. ಇಷ್ಟು ಮೇನ್ ಆಗಿ ತಾವು ಎರಡನ್ನ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. ಇನ್ನು ಮುಂದೆ ನೌಕಾಸೇನೆಯ ಕಾರ್ಯಗಳನ್ನು ನೋಡೋಣ. ಇದು ಒಂದೇದು. ನೌಕಾಸೇನೆ ಜಲಮೇರೆಯನ್ನು ರಕ್ಷಿಸಿ ಕಾಪಾಡಿಕೊಂಡು ಹೋಗ್ತದ, ಜಲಗಡಿ ಅಂತ ಹೇಳ್ತೀವಿ. ಅದು ಕರಾವಳಿ ಸುತ್ತಲೂ ಕೂಡ ಬರ್ತದೆ. ಇಲ್ಲಿ ಮುಖ್ಯವಾಗಿ ಏನಾದಪ್ಪ ಅಂದ್ರೆ ನೌಕಾಪಡೆ ಕೆಲಸ ಸಮುದ್ರ ಮಾರ್ಗ ಯಾವುದಾದರೂ ದೇಶದವರು ಶತ್ರುಗಳು ದಾಳಿ ಮಾಡದೇ ಇರುವ ಹಾಗೆ ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸಂರಕ್ಷಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ನೌಕಾಪಡೆಯವರು ಮಾಡ್ತಾರೆ. ನೈಸರ್ಗಿಕ ವಿಪತ್ತು ಸಮಯದಲ್ಲಿ ಸಹಿತ ಕಾರ್ಯಗಳನ್ನು ನಿರ್ವಹಿಸ್ತವೆ. ದೇಶಕ್ಕೆ ಗಂಡಾಂತರ ಬಂದಾಗ ಅಥವಾ ಯಾವುದಾದರೂ ನೈಸರ್ಗಿಕ ವಿಪತ್ತುಗಳು ಬಂದಾಗ ಸಹಿತ ಈ ಭೂಸೇನೆದವರ ಜೊತೆ ಆಗಿರ್ಬೋದು ಮತ್ತು ವಾಯುದಳದವರ ಜೊತೆ ಕೂಡಿಕೊಂಡು ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಸಹಿತ ಯಾರ್ದು ಬರ್ತದಪ್ಪ ಅಂತಂದ್ರೆ ಈ ನೌಕಾದಳದವ್ರದ್ದು ಬರ್ತದ. ಇನ್ನು ವಾಯುದಳಕ್ಕೆ ನೋಡಿದಾಗ ಅದು ಯುದ್ಧ ಮತ್ತು ಶಾಂತಿ ಕಾರ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತದ. ಸೊ ಬಹಳ ಚಾಣಾಕ್ಷವಾಗಿರ್ತಕ್ಕಂಥ ಪಡೆ ಅದು ಎಲ್ಲಾ ಪಡೆಗಳಿಗೂ, ಅದು ನೌಕಾಪಡೆಯವ್ರಿಗೂ ಕೂಡ ಸಪೋರ್ಟ್ ಮಾಡ್ತದೆ ಮತ್ತು ಭೂಸೇನೆಯವ್ರಿಗೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ವಾಯುದಳದವರು ಮಾಡ್ತಾರೆ. ಆಲ್ರೌಂಡರ್ ಆಗಿ ಕೆಲಸವನ್ನ ಇವರು ನಿರ್ವಹಿಸಿಕೊಂಡು ಹೋಗ್ತಾರೆ. ವಿಶೇಷವಾಗಿ ಯುದ್ಧ ಮತ್ತು ಶಾಂತಿ ಕಾರ್ಯದಲ್ಲಿ ಇವರ ಒಂದು ಚಾಣತೆ ಮೇಲೇನೆ ಇರ್ತದೆ. ರಾಷ್ಟ್ರದ ಭದ್ರತೆಯನ್ನು ಕಾಪಾಡ್ತಾರೆ, ರಾಷ್ಟ್ರದ ರಕ್ಷಣೆಯನ್ನ ಮಾಡ್ತಾರೆ, ರಾಷ್ಟ್ರದ ಸಮಗ್ರತೆಯನ್ನ ಕಾಪಾಡಿಕೊಂಡು ಹೋಗೋದು ಸಹಿತ ವಾಯುದಳದ ಕಾರ್ಯ ಆಗಿದೆ. ಅದೇ ಹೇಳಿದೀವಲ್ಲ, ಇವರು ಮುಖ್ಯವಾಗಿ ಭೂಸೇನೆ ಮತ್ತು ನೌಕಾದಳದವ್ರ ಜೊತೆ ಕೆಲಸವನ್ನ ಮಾಡ್ತಾರೆ. ಇವರು ಕೂಡ ದೇಶದ ರಕ್ಷಣೆಯಲ್ಲಿ ಇವರ ಕೆಲಸನೂ ಕೂಡ ಮುಂದೆನೆ ಇದೆ. ಇನ್ನು ಚಟುವಟಿಕೆ 2ರಲ್ಲಿ ಭಾರತ ಶಾಂತಿ ಪ್ರಿಯ ರಾಷ್ಟ್ರ, ಆದರೂ ಭೂಸೇನೆ ಮತ್ತು ವಾಯುಸೇನೆಯ 3 ಪಡೆಗಳ ಅವಶ್ಯಕತೆ ಏನಿದೆ ಚರ್ಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಭಾರತ ಶಾಂತಿಪ್ರಿಯ ರಾಷ್ಟ್ರ ಹೌದು. ಭಾರತ 3 ಪಡೆಗಳನ್ನು ಹೊಂದಿದೆ. ಭೂಸೇನೆ ಇದೆ, ನೌಕಾಸೇನೆ ಇದೆ, ವಾಯುಸೇನೆ ಇದೆ. ಆದರೆ 3 ಪಡೆಗಳು ಏಕೆ ಹೊಂದಬೇಕು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ದೇಶದ
ಪ್ರತಿ ವರ್ಷದ ಆಯವ್ಯಯದಲ್ಲಿ 60ಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣ ಇಂದು ದೇಶದ ರಕ್ಷಣಾ ವಲಯಕ್ಕೆ ಮೀಸಲಿಡ್ತಕ್ಕಂಥದ್ದು ತಾವೆಲ್ಲರೂ ಕೇಳಿದ್ದೀರಿ, ನೋಡಿದ್ದೀರಿ. ಯಾಕಂದ್ರೆ ಪರಿಸ್ಥಿತಿ ಸನ್ನಿವೇಶಗಳು ಹಾಗೆ ಬರ್ತಾನೆ ಇದ್ದಾವೆ. ನಮ್ಮ ದೇಶದ ಭೂಗಡೆಯನ್ನು ರಕ್ಷಣೆ ಮಾಡಬೇಕಾಗಿದೆ, ದೇಶದ ಜಲಮೇರೆಯನ್ನು ರಕ್ಷಣೆ ಮಾಡಬೇಕಾಗಿದೆ, ರಾಷ್ಟ್ರ ರಕ್ಷಣೆ ಆಗಬೇಕಾಗಿದೆ, ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗಬೇಕಾಗಿದೆ. ದೇಶಕ್ಕೆ ನೈಸರ್ಗಿಕ ವಿಪತ್ತುಗಳು ಬಂದಾಗ ಅಗತ್ಯ ನೆರವಿಗೆ ನಮಗೆ ಬೇಕಾಗಿದೆ, ಪಡೆಗಳು ಬೇಕು. ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಏನು ಮಾಡಬೇಕಾಗದಪ್ಪ ಅಂದ್ರೆ ಭೂಸೇನೆಯನ್ನು ಇಟ್ಕೋಬೇಕಾಗ್ತದ, ನೌಕಾಸೇನೆಯನ್ನು ಇಟ್ಕೋಬೇಕಾಗ್ತದ, ವಾಯುಸೇನೆಯನ್ನು ಕೂಡ ಹೊಂದಲೇಬೇಕಾಗ್ತದ. ಇಷ್ಟು ಮೇನ್ 5 ಏನಾಗಿತ್ತು ಅಂದರೆ ಇವು ಪಾಯಿಂಟ್ಸ್ ಇತ್ತು. ಚಟುವಟಿಕೆ 3, NCC ನ್ಯಾಷನಲ್ ಕೆಡೆಟ್ ಕೋರ್ಪ್ಸ್ ರೆಡ್ ಕ್ರಾಸ್ ಸಂಸ್ಥೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಪ್ರಮುಖ ಅಂಶಗಳನ್ನು ನಮೂದಿಸಿರಿ ಅಂತ ಕೇಳಿದ್ದಾರೆ. NCC ಮತ್ತು ರೆಡ್ ಕ್ರಾಸ್ ಎರಡೂ ಅಂಗಸಂಸ್ಥೆಗಳು ಶಾಲೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಕ್ಲಬ್ಗಳಾಗಿದ್ದಾವೆ. ನೋಡೋಣ ಮೊದಲಿಗೆ NCC ಕಾರ್ಯಗಳು ಏನು ಅಂತ. NCC ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಗುಣಗಳನ್ನು ವಿಕಾಸ ಮಾಡ್ತದ, ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸ್ತದ, ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸ್ತದ, ರಾಷ್ಟ್ರ ರಕ್ಷಣೆಯಲ್ಲಿ ಇವರದ್ದು ಕೂಡ ಪಾತ್ರ ಇದೆ, ಇವರನ್ನು ಕೂಡ ಬಳಸ್ಕೊಳ್ತದ, ಸೇನಾ ಪಡೆಗಳ ಕುರಿತಾಗಿರ್ತಕ್ಕಂಥ ಪ್ರಾಥಮಿಕ ಜ್ಞಾನವನ್ನು ಕೊಡ್ತದ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿದಾರಿಯನ್ನಾಗಿ NCC ಏನು ಮಾಡ್ತದಪ್ಪ ಅಂದ್ರೆ ಮಕ್ಕಳಲ್ಲಿ ಪ್ರಚೋದನೆಯನ್ನು ಮಾಡ್ತಾ ಹೋಗ್ತದೆ ಅಂತಕ್ಕಂಥದ್ದು ಇದು NCCಯ ಕೆಲಸ ಇತ್ತು. ಇನ್ನು ರೆಡ್ ಕ್ರಾಸ್ ಅನ್ನು ನೋಡಿದಾಗ ದೇಶದ ಆಪತ್ತು ಮತ್ತು ತುರ್ತು ಪರಿಸ್ಥಿತಿ ಬಂದಾಗ ಭಾಗಿ ಆಗಲೇಬೇಕಾಗ್ತದ, ಅದನ್ನು ಈ ರೆಡ್ ಕ್ರಾಸ್ ಮಾಡ್ತದ. ವಿಶೇಷವಾಗಿ ಯುದ್ಧ ಭೂಮಿಯಲ್ಲಿ ಏನಾದರೂ ಸೈನಿಕರು ಪ್ರಜೆಗಳು ಗಾಯಗಳಾದರೆ ವಿಶೇಷ ವೈದ್ಯಕೀಯ ನೆರವು ಚಿಕಿತ್ಸೆಗೆ ಅದನ್ನೇನಾಗ್ತದಪ್ಪ ಅಂದ್ರೆ ಮುಂದೆನೇ ಇರ್ತದೆ ಈ ಪಡೆ. ಮತ್ತೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತದ. ಈ ಸಾಂಕ್ರಾಮಿಕ ರೋಗಗಳನ್ನು ನಿರ್ಮೂಲನೆ ಮಾಡಬೇಕಾದ್ರೆ ರೆಡ್ ಕ್ರಾಸ್ದವರು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಮುಂಚಿನಲ್ಲಿ ಇದ್ಕೊಂಡು ಅವುಗಳ ನಿರ್ಮೂಲನೆಯಲ್ಲಿ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಇಷ್ಟು ಕಲಿಕಾ ಹಾಳೆ 39ಕ್ಕೆ ಸಂಬಂಧಪಟ್ಟಂತೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಉತ್ತರಗಳನ್ನು ನೋಡಿದ್ದೀವಿ. ಮತ್ತೆ ಕಲಿಕಾ ಹಾಳೆ 40ರ ವಿಡಿಯೋಗಳೊಂದಿಗೆ ಲೈನಪ್ ಮಾಡ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿದ ಮೇಲೆ ಏನಪ್ಪ ಅಂತಂದರೆ ತಾವುಗಳು ಶೇರ್ಗಳನ್ನು ಮಾಡಬೇಕು. ನಿಮ್ಮ ಶೇರ್ಗಳು, ನಿಮ್ಮ ಲೈಕ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ ಅದೇ ನಮ್ಗೆ ಏನಾಗಿರ್ತದೆ ಮೋಟಿವೇಶನ್ ಆಗಿರ್ತದೆ. ಸೊ ಇತ್ತಂದರೆ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಮೋಟಿವೇಟ್ ಸಿಗ್ತದೆ.